ಹಾಯ್ ಗೈಸ್, ಇವತ್ತು ಗ್ರೂಪ್ ಬಿ ಮ್ಯಾಚ್ ಆಗಿದೆ ಇಂಗ್ಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ್ ಟಾಸ್ ಗೆದ್ದಿಸಿ ಫಸ್ಟ್ ಇಲ್ಲಿ ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ 2-3 ವಿಕೆಟ್ ಜಿಲ್ಲಿ ಅಂತರಕ್ಕೆ ಬಿದ್ದಿದ್ದು. ಬಟ್ ಇಲ್ಲಿ ಇಬ್ರಾಹಿಂ ಬಂದ್ಗೇಸಿ ಸ್ಕೋರ್ ಬೋರ್ಡ್ನಾಗ ಮುಟ್ಟ ರನ್ ಅಂತರಕ್ಕೆ ಅವ್ರು ಮಾಡಿದ್ರು. ಅವರೊಬ್ಬರೇ 177 ರನ್ ಮಾಡ್ಯಾರ 141 ಬಾಲ್ನಾಗೆ. ಶಾರ್ಟ್ಗಳ್ನು ಚಲೋ ಹೊಡೆದಾರ. ಇವತ್ತು ಅಫ್ಘಾನಿಸ್ತಾನ್ ಟೀಮ್ ಒಂದು ಸ್ಟ್ರಾಂಗ್ ಟೀಮ್ ಅಪ್ಲೇ ನಮಗೆ ಅನಿಸಿದ್ದು. ಇದೊಂದು ಯೂನಿಟ್ ಅಪ್ಲೇ ನಮಗೆ ಅನಿಸಿದ್ದು ಪೂರ ಮ್ಯಾಚ್ ನೋಡೋ ಮಟ್ಟಿಗಲ್ಲಿ. ಲಾಸ್ಟ್ ಮ್ಯಾಚ್ ಬರತನ ಲಾಸ್ಟ್ ಓವರ್ ತನ ಇದು ಮ್ಯಾಚ್ ಪೂರ ಮುಟ್ಟ ಸಸ್ಪೆನ್ಸ್ ಅಂತರಕ್ಕೆ ಇತ್ತು ಇಲ್ಲಿ. ಯಾಕಂದ್ರೆ ಯಾರು ಗೆಯ್ತಾರ ಯಾರು ಸೋಲ್ತಾರ ಅದು ಮ್ಯಾಚ್ ಖತಮ್ ಆಗತ್ತ ನಮ್ಗೆ ಗೊತ್ತಾಗಲಾಗಿತ್ತು. ಅಷ್ಟಕ್ಕೆ ಇವತ್ತು ಮ್ಯಾಚ್ ಇಂಟ್ರೆಸ್ಟಿಂಗ್ ಇತ್ತು. ಅಫ್ಘಾನಿಸ್ತಾನ್ ಟೀಮ್ ಇಲ್ಲಿ ಮಾಡಿದ್ರು 325 ರನ್ ಅಂತರಕ್ಕೆ ಮಾಡ್ಯಾರ. ಒಂದು ಟೈಮ್ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ 215 ರನ್ ಹತ್ತಿರ್ಬೇಕು ನಾವು ಅನ್ಕೊಂಡು. ಬಟ್ ಇಲ್ಲಿ ಸ್ಕೋರ್ ಬೋರ್ಡ್ನಾಗ ಮುಟ್ಟ ಹೈ ರನ್ ಅಂತರಕ್ಕೆ ಮಾಡ್ಯಾರ. 37 ಓವರ್ದಾಗೆ 198 ರನ್ ಇದ್ದಿದ್ದು ಇಲ್ಲಿ ಅಫ್ಘಾನಿಸ್ತಾನ್ ಟೀಮ್ದೆ. ಬಟ್ 13 ಓವರ್ ಇದ್ವಲ್ಲ ಲಾಸ್ಟು ಬಾಸ್, ಅದು ಅಂತರಕ್ಕೆ ಬೇರೆ ಲೆವೆಲ್ದಾಗ ಬ್ಯಾಟಿಂಗ್ ಅಂತರಕ್ಕೆ ಆಗ್ಯದ ಅಫ್ಘಾನಿಸ್ತಾನ್ ಟೀಮ್ ಅವ್ರದ್ದು. ಬಟ್ ಸೆಕೆಂಡ್ ಬ್ಯಾಟಿಂಗ್ ಇಲ್ಲಿ ಮಾಡ್ಲಿಕ್ಕೆ ಬಂತಲ್ಲ ಇಂಗ್ಲೆಂಡ್ ಟೀಮ್ನು ಅಂಥ ಪರಿ ಸ್ಕೋರ್ನು ಅವರು ಆಲಿಲ್ಲ. ಜೋ ರೂಟಲ್ಲಿ ಬಟ್ಲರಲ್ಲಿ ಚಲೋ ರನ್ ಅಂತರಕ್ಕೆ ಮಾಡ್ಯಾರ. ಜೋ ರೂಟ್ನು ಸೆಂಚುರಿ ಅಂತರಕ್ಕೆ ಹೊಡೆದ. ಬಟ್ ಇಂಗ್ಲೆಂಡ್ ಟೀಮ್ 6 ರನ್ ಲೆಸ್ ಅಂತರಕ್ಕೆ ಸೋತೋಯ್ತು ಇಲ್ಲಿ. ಆಲ್ ಔಟ್ ಪೂರ ಇಂಗ್ಲೆಂಡ್ ಟೀಮ್ ಆಯಿತು. ಇಂಗ್ಲೆಂಡ್ 2 ಮ್ಯಾಚ್ ಅಂತರಕ್ಕೆ ಸೋತೋಗಿದೆ ಗ್ರೂಪ್ ಬಿನಾಗೆ ಇಲ್ಲಿ. ಇದೇ ಅಫ್ಘಾನಿಸ್ತಾನ್ ಟೀಮ್ ಗ್ರೂಪ್ ಎನಾಗ ಇರಬೇಕಿತ್ತು. ಪಾಕಿಸ್ತಾನ್ ಟೀಮ್ಗೆ ಫಸ್ಟ್ ಅವರೇ ಹೊಡಿತಾರೆ ಇಲ್ಲಿ. ಪಾಕಿಸ್ತಾನ್ ಟೀಮ್ ಈ ಸಾರಿ ಹೋಸ್ಟ್ ಮಾಡ್ಲತ್ತಿತ್ತಲ್ಲ, ನಮ್ಮ ಪಿಚ್ ರೆಡಿ ಆಗ್ಯದ, ಗ್ರೌಂಡ್ ರೆಡಿ ಆಗ್ಯದ, ಏರ್ಪೋರ್ಟ್ ರೆಡಿ ಆಗೋ, ರೋಡ್ಗೋ ರೆಡಿ ಆಗ, ಸ್ಟೇಡಿಯಂ ಒಳಗೂ ನಾವು ಕುರ್ಚಿಗಳು ಹಾಕಿವಿ, ಹುಲ್ಲು ಹಾಕಿವಿ, ಪೇಂಟ್ ಹೊಡೆದಿವಿ, ಎಲ್ಲ ಮಾಡಿವಿ. ನಮ್ಮ ಪ್ಲೇಯರ್ಗಳು ರೆಡಿ, ಬಾಬರ್ ಅಜಮ್ ರೆಡಿಯಾನ, ಮೌಲಾನಾ ರಿಜ್ವಾನ್ ರೆಡಿಯಾನ, ಎಲ್ಲೋ ಮಂದಿ ರೆಡಿಯಾರ. ಈ ಸಾರಿ ನಾವು ಯಾರು ಬಿಡಲ್ಲ, ಯಾರಿಗೂ ಬಿಡ್ಲಕ್ಕೆ ಹೋಗಲ್ಲ, ನಾವು ಹೋಸ್ಟ್ ಮಾಡ್ಲತ್ತೀವಿ. ಸೋತೋದ್ಮೇಲೂ ಬೇರೆ ಬೇರೆ ಸ್ಟೇಟ್ಮೆಂಟಲ್ಲೇ ಬರ್ಲತ್ತಲ್ಲ ಬಸ್. ನಾವು ಸೋತೋದ್ರೂ ಪರವಾಗಿಲ್ಲ, ನಾವು ಹೋಸ್ಟ್ ಇದ್ದೀವಿ, ನಾವು ವಿನ್ ಅಪ್ಲೈ ಆಗಿದ್ವಿ ಅಂತ ಈ ಥರ ಕ್ಯಾಪ್ಟನ್ ಅಲ್ಲತನ. ಏನದು ಇದು ಅಂತ ನನಗೆ ಅನಿಸಿತು. ಓಕೆ, ಅದೆಲ್ಲ ಬಿಡ್ರಿ. ಏರ್ಪೋರ್ಟ್ ಒಳಗೆ ಇವ್ರಿಗೆ ಹೆಂಗೆ ಸ್ವಾಗತ ಮಾಡಿರ್ಬೇಕು. ಯಾಕಂದ್ರೆ ಪಾಕಿಸ್ತಾನ್ ಫ್ಯಾನ್ಸ್ಗಳು ಈ ಥರ ಮುಟ್ಟ ಹರ್ಟ್ ಆಗಿರ. ಅವ್ರದ್ದು ಏನು ಡ್ರೀಮ್ ಇತ್ತಲ್ಲ, ವರ್ಷ ಅದೇ ಡ್ರೀಮ್ ಇರ್ಲತ್ತದ. ಅದು ಅವರೆಷ್ಟು ಪಟಾಕಿ ತೊಗೊಂಡಿಟ್ರಲ್ಲ ಅವ್ರ ಮನ್ಯಾಗ, ಅವೆಲ್ಲ ಹಾಗೆ ಇಟ್ಟು ಎಲ್ಲ ಅವೇ ಬೂದಿ ಆಗೋಲತ್ತವು. ಒಂದು ಸಣ್ಣವ್ರು ಪಟಾಕಿ ತೊಗೊಂಡು ಹೊಡ್ಲಿಕ್ಕಾಗ್ರೆ ಚಾನ್ಸ್ ಸಿಕ್ಕಿಲ್ಲ. ಈ ಸರಿ ಟಿ ವಿಗಳ್ನ ಜಾಸ್ತಿ ಅವ್ರು ಹೊಡೆದಿಲ್ಲ. ದೇಶ ಒಳಗೆ ರೊಕ್ಕನಿಲ್ಲ, ಟಿ ವಿಯಲ್ಲಿ ಹೊಡಿತೀರಿ ಅವರು. ತೊ ಏರ್ಪೋರ್ಟ್ ಒಳಗೆ ಇವ್ರಿಗೆ ಹೆಂಗೆ ಸ್ವಾಗತ ಮಾಡಿರ್ಬೇಕು. ಫಸ್ಟ್ ನಾವು ಅನ್ಕೊಂಡೆ ಇಲ್ಲಿ ತತ್ತಿ ಹೊಡೆದಿಗೆ ಸ್ವಾಗತ ಮಾಡ್ತಿರ್ಬೇಕು, ಟಮಾಟೆ ತೊಂದು ಸ್ವಾಗತ ಮಾಡ್ತಿರ್ಬೇಕು, ಕತ್ತಿ ಮೇಲೆ ಕೂಡ್ಸ್ಕೊಂಡು ಹೋಗ್ತಿರ್ಬೇಕು ಅವ್ರ ಮನೆಗೆ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲ, ತೊಡೆ ಮಂದಿ ಅಲ್ಲತ್ತಿರು ಅಲ್ಲಿ ದುಬೈಲಾಸೆ ಕತ್ತಿ ಮೇಲೆ ಕೂಡ್ಸ್ಕೊಂಡು ಬರಬೇಕಿತ್ತು, ಇಲ್ಲಿಗೆ ನಡ್ಸ್ಕೊತವ್ರಿಗೆ ಬರಬೇಕಿತ್ತು, ಪ್ಲೇನ್ ಒಳಗೆ ಕರ್ಕೊಂಡು ಬರಬಾರ್ದು. ಈ ಥರ ಮುಟ್ಟ ಹಂಗಮಾಗ್ಯದ. ಬಟ್ ಇವತ್ತು ಮ್ಯಾಚ್ ಅಂತಕ್ಕೆ ಸಾಲಿಡ್ ಆಯಿತು. ಲಾಸ್ಟ್ ಓವರ್ ತನಕ ಇದು ಮ್ಯಾಚ್ ಒಂದು ಸಸ್ಪೆನ್ಸ್ ಅಂತೀವಲ್ಲ, ಯಾರಿಗೆ ಈ ಥರ ಯಾರು ಸೋಲ್ತಾರ ಆ ಥರ ಇವತ್ತು ಮ್ಯಾಚ್ ಆಯಿತು. ಬಟ್ ಇಲ್ಲಿ ಇಬ್ರಾಹಿಂ ಅವರು ಸಾಲಿಡ್ ಬ್ಯಾಟಿಂಗ್ ಮಾಡ್ಯಾರ. ಒಂದು ಯೂನಿಟ್ ಅಪ್ಲೇ ಅಫ್ಘಾನಿಸ್ತಾನ್ ಟೀಮ್ ಒಳಗೆ ಇದು ಕಾಂಡಿತ್ತು ನಮಗಂತ. ಯಾಕಂದ್ರೆ